ಹಾಯ್ ಸ್ನೇಹಿತರೆ, ಬನ್ನಿ ಇವತ್ತು ಬಸಳೆ ಸೊಪ್ಪು ಅಥವಾ ಪೊಯ್ ಸೊಪ್ಪು ಅಂತ ಏನು ಕರಿತೀವಿ ಅದರಲ್ಲಿ ಒಂದು ತುಂಬ ರುಚಿಕಟ್ಟಾಗಿ ಸುಲಭವಾಗಿ ಬಜ್ಜಿಯನ್ನು ಮಾಡೋಣ. ನಾವು ಬೇರೆ ಬೇರೆ ಒಂದು ಮೆಣಸಿನಕಾಯಿಯಲ್ಲಾಗಿರ್ಬೋದು, ಆಲೂಗಡ್ಡೆಯಲ್ಲಾಗಿರಬಹುದು, ಮತ್ತು ದೊಡ್ಡ ಮೆಣಸಿನಕಾಯಲ್ಲೂ ಸಹ ನಾವು ಬಜ್ಜಿಯನ್ನು ಮಾಡ್ತೀವಿ. ಆದರೆ ಈ ಬಸಳೆ ಸೊಪ್ಪಿನಲ್ಲಿ ಸುಲಭವಾಗಿ ಮತ್ತು ತುಂಬ ರುಚಿಕಟ್ಟಾಗಿರುವಂತಹ ಒಂದು ಬಜ್ಜಿಯನ್ನು ಮಾಡೋಣ ಬನ್ನಿ. ನೋಡಿ, ಇದಕ್ಕೆ ಕಡಲೆ ಹಿಟ್ಟು ಮೊದಲೇ ಜರಡಿ ಹಿಡ್ಕೊಂಡು ಈ ರೀತಿಯಲ್ಲಿ ಶೋಧಿಸಿ ಇಟ್ಕೋಬೇಕು. ಎಷ್ಟು ಬೇಕಾಗುತ್ತೋ ಅಷ್ಟು ಇಟ್ಕೋಬೇಕು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ನೋಡಿ, ಜೀರಿಗೆ ಮತ್ತು ಒಂದು ಸ್ವಲ್ಪ ಏನು ಅಜ್ವಾನ ಅಂತ ಕರಿತೀವಲ್ವ, ಓಮ್ ಕಾಳಂತ, ಅದನ್ನು ಸ್ವಲ್ಪ ಹಾಕ್ಕೋಬೇಕು. ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಮತ್ತು ಚಿಲ್ಲಿ ಪೌಡರನ್ನು ನಾನು ಯೂಸ್ ಮಾಡ್ತಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು, ಸಣ್ಣ ಸ್ಪೂನಲ್ಲಿ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ನಾವು ನೀರು ಹಾಕಿ ನೀಟಾಗಿ ಒಂದು ಕನ್ಸಿಸ್ಟೆನ್ಸಿಯಲ್ಲಿ, ಬಜ್ಜಿಗೆ ಮಾಡ್ಕೊಳ್ಳೋಂಥ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಕಲಸಿಟ್ಕೋಬೇಕು. ಮತ್ತು ನಾನು ಈ ಸೋಡವನ್ನು ಫಸ್ಟೇ ತೋರಿಸ್ಲಿಲ್ಲ, ಯಾಕೆ ಅಂತಂದರೆ ನೀವು ಬೇಕಾಗಿರೋಂಥವ್ರು ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡ್ಕೊಳ್ಳಿ. ಈ ರೀತಿಯಲ್ಲಿ ನೀರು ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ಇದನ್ನು ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಕೋಬೇಕು. ನೆಕ್ಸ್ಟು ಒಂದು ಬಾಣಲಿಯನ್ನು ಇಟ್ಟು ಆಯಿಲನ್ನು ಹಾಕಿ, ನಾವು ತುಂಬ ದೊಡ್ಡ ಫ್ಲೇಮಲ್ಲಿ ಇದನ್ನು ಬಿಸಿ ಮಾಡಬಾರ್ದು. ಮೀಡಿಯಮ್ ಫ್ಲೇಮ್ ಅಥವಾ ಸಣ್ಣ ಫ್ಲೇಮಲ್ಲೇ ಆಯಿಲನ್ನು ಬಿಸಿ ಮಾಡ್ಕೋಬೇಕು. ತುಂಬ ಆಯಿಲು ಕಾಯಿಸ್ಬಿಡಬಾರ್ದು, ಅಂದರೆ ತುಂಬ ಅದು ಸ್ಮೆಲ್ಲೇ ಚೇಂಜ್ ಆಗೋ ರೀತಿಯಲ್ಲಿ ಕಾಯಿಸ್ದಿರ ನೋಡಿ, ಎಲೆಯನ್ನು ಸಣ್ಣ ಸಣ್ಣ ಎಲೆ, ಮಂದಕ್ಕಿರೋಂಥ ಎಲೆಯನ್ನು, ಇಲ್ಲಾಂತ ಎಳೆಗಿದ್ರೂ ಓಕೆನೆ, ಈ ರೀತಿಯಲ್ಲಿ ಎಣ್ಣೆಯಲ್ಲಿ ಹಾಕ್ತಾ ಹೋದರೆ, ಮತ್ತು ಮೀಡಿಯಮ್ ಫ್ಲೇಮಲ್ಲೇ ಹೇಳಿದ್ದೀನಲ್ವ, ತುಂಬ ಹೈ ಫ್ಲೇಮಲ್ಲಿ ಇದು ಮಾಡಿದ್ರೆ ಕರೆದ್ರೆ ತುಂಬ ಸೀದೋದಂಗೆ ಆಗ್ಬಿಡುತ್ತೆ ಮತ್ತು ಕಪ್ಪಗಾಗ್ಬಿಡುತ್ತೆ. ಅದು ರುಚಿಯನ್ನೇ ಕಳ್ಕೊಂಡ್ಬಿಡುತ್ತೆ. ಯಾಕೆಂದರೆ ಒಳಗಡೆ ಎಲೆ ಇರೋದ್ರಿಂದ ಮೇಲ್ಗಡೆ ಸ್ವಲ್ಪ ಹಿಟ್ಟೆಲ್ಲ ಸ್ವಲ್ಪ ಬೇಯಿಸಿದ್ರೆ ಸಾಕು, ಸ್ವಲ್ಪ ಕಲರ್ ಚೇಂಜ್ ಆದ್ರೂ ಸಾಕು, ಬೆಂದ್ಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಯಾಕೆಂದರೆ ಅದು ಗರಂ ಮಸಾಲ ಎಲ್ಲ ಹಾಕಿರ್ತೀವಿ, ಅಜ್ವಾನ ಎಲ್ಲ ಹಾಕಿರ್ತೀವಿ, ಜೀರಿಗೆ ಎಲ್ಲ ಹಾಕಿರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಒಂದು ಸಲ ನೀವು ಈ ರೀತಿಯಲ್ಲಿ ಮಾಡಿ ನೋಡಿ ಸ್ನೇಹಿತರೆ. ನಾವು ಬೇರೆ ಬಜ್ಜಿ ಎಲ್ಲ ಮಾಡೋದಕ್ಕಿಂತ ಇದು ತುಂಬ ಬೇಗನೂ ಆಗುತ್ತೆ, ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಬಸಳೆ ಸೊಪ್ಪು ಅಂತ, ಪೊಯ್ ಸೊಪ್ಪು ಅಂತ ಏನು ಕರಿತೀವಿ, ಇದು ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀವಿ ಸೊಪ್ಪನ್ನು, ಮತ್ತು ದಾಲ್ಗೆಲ್ಲ ಯೂಸ್ ಮಾಡ್ತೀವಿ. ಈ ರೀತಿಯಲ್ಲಿ ಬಜ್ಜಿಯನ್ನು ಮಾಡಿಕೊಂಡು ಸ್ನ್ಯಾಕ್ಸ್ ಟೈಮ್ಸ್ಗೂ ಸಹ ಯೂಸ್ ಮಾಡ್ಬೋದು, ಟೀ ಟೈಮ್ಗೆ ಮತ್ತು ಊಟದ ಸಮಯಕ್ಕೂ ಸಹ ಮಾಡಿಕೊಂಡು ತಿನ್ಬೋದು. ತುಂಬ ರುಚಿಕಟ್ಟಾಗಿರುತ್ತೆ. ಒಂದ್ಸಲ ನೀವು ಸಹ ಟ್ರೈ ಮಾಡಿ. ನನ್ನ ಒಂದು ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಎಲ್ಲರನ್ನೂ ಬೆಳೆಸ್ತೀರಿ, ನಮ್ಮ ಜನರು ಎಲ್ಲರನ್ನೂ ಬೆಳೆಸ್ತಾರೆ, ನನ್ನಂಥವ್ರನ್ನೂ ಸಹ ಬೆಳೆಸ್ತಾರೆ ಅಂತ ನಾನು ನಂಬ್ತೀನಿ. ನೋಡಿ, ಈ ರೀತಿಯಲ್ಲಿ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ಬಜ್ಜಿನ. ನೀವು ಸಹ ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು, ಹೇಗಿತ್ತು ಅಂತ ಹೇಳಿ ಒಂದ್ಸಲ ಹೇಳಿ. ಈ ಬಸಳೆ ಸೊಪ್ಪನ್ನು ಮಿಸ್ ಮಾಡದೆ ಮಾಡಿ, ಯಾಕೆಂದರೆ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಮುಂಚೆ ತುಂಬ ಯೂಸ್ ಮಾಡ್ತಿದ್ವಿ, ಈಗ ಸ್ವಲ್ಪ ಕಡಿಮೆ ಆಗಿದೆ. ಆದರೆ ಇದನ್ನು ಸಿಕ್ಕಿದ್ರೆ ಮಾತ್ರ ಈ ರೀತಿಯಲ್ಲಿ ಒಂದ್ಸಲ ಆದರೂ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್.